ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೇನೆ. ತುಂಬ ಟೈಮ್ ಆದಮೇಲೆ ಅಮ್ಮನ ಮನೆಗೆ ಬಂದಿದ್ದೇನೆ. ನಾನು ಹುಟ್ಟಿದ ಊರಿಗೆ ಬಂದಿದ್ದೇನೆ. ತುಂಬ ಖುಷಿ ಆಗ್ತಿದೆ. ತುಂಬ ಟೈಮ್ ಆಗಿತ್ತು ಇಲ್ಲಿ ಬಂದು. ಸೊ ಇಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ನೋಡುವ. ನಾನು ನೆಟ್ಟಿರುವಂತಹ ಗಿಡಗಳಲ್ಲಿ ಅಬ್ಬಳ್ಳಿಗೆ ಅದು ಒಂದು ಆಯಿತಾ. ಅದು ಎಷ್ಟು ಹೂ ಕೊಡ್ತಿದೆ ಅಂದರೆ ಎಲ್ಲ ಕೆಳಗೆ ಉದುರಿ ಹೋಗ್ತಿದೆ ಅಷ್ಟು. ನಾನು ಮೊದಲು ಅದನ್ನ ಕಟ್ಟಿ ಅಂಗಡಿಗೆ ಕೊಡ್ತಿದ್ದೆ ಆಯಿತಾ. ಇವಾಗ ಯಾರಿಗೂ ಟೈಮ್ ಇಲ್ಲ. ನನ್ನ ತಂಗಿ ಕೆಲಸಕ್ಕೆ ಹೋಗ್ತಾಳೆ, ಇನ್ನೊಬ್ಬಳು ಎಜುಕೇಷನ್ ಮುಂದುವರಿಸ್ತಿದ್ದಾಳೆ, ಮತ್ತು ಅಮ್ಮ ಬೀಡಿಯಲ್ಲಿ ಬ್ಯುಸಿ ಇರ್ತಾರೆ. ನಾನು ಮೊದಲು ಫ್ರೀ ಇದ್ದಾಗೆಲ್ಲ ಹೂ ಕಟ್ಟಿ ಅಂಗಡಿಗೆ ಕೊಡ್ತಿದ್ದೆ. ನಾನು ತೋರಿಸ್ತೇನೆ ನೋಡಿ. ಇದೆ ಅಬ್ಬಳ್ಳಿಗೆ ಫುಲ್ ಇದೆ ನೋಡಿ. ಈಗ ಲೈನ್ ಫುಲ್ ಇದೆ ಆಚೆ ಎಲ್ಲ. ಮತ್ತು ಮಲ್ಲಿಗೆ ಹೂ ನೆಟ್ಟಿದ್ದೆ ಆಯಿತಾ. ಅದು ತೋಟದಲ್ಲಿತ್ತು, ತೋಟದಿಂದ ತಗೊಂಡ್ಬಂದು ನೆಟ್ಟದ್ದು ನಾನಲ್ಲಿ. ಅದು ಇನ್ನೂ ಸಹ ಬದುಕಿರ್ತದೆ ಅಂತ ಅಂದ್ಕೊಂಡಿರಲಿಲ್ಲ. ಬದುಕಿದೆ. ಆ್ಯಂಡ್ ಅದರಲ್ಲಿ ಮಲ್ಲಿಗೆ ಕೂಡ ಆಗ್ತಾ ಉಂಟು. ನನ್ನ ತಲೆಯಲ್ಲಿ ಮುಡ್ತಿದ್ದೇನೆ, ನಿಮ್ಗೆ ಕಾಣ್ತದೆ ಗೊತ್ತಿಲ್ಲ. ಹೂವು ಚೆನ್ನಾಗಿ ಕೊಡ್ತಿದೆ, ಅದು ಖುಷಿ ಆಗ್ತಿದೆ. ನಾನು ತೋರಿಸ್ತೇನೆ ಆಯಿತಾ ನಿಮಗೆ. ಇದೆ ನೋಡಿ, ತೋಟದಿಂದ ತಗೊಂಡು ಇಲ್ಲಿ ನೆಟ್ಟದ್ದು ಮೊಗ್ಗುಂಟು. ಈ ನಾಯಿಗಳು ಎಷ್ಟು ಉಪದ್ರ ಮಾಡ್ತವೆ ನೋಡಿ. ಎಲ್ಲ ಕಸ ತಂದು ಹಾಕ್ತದೆ. ಇದೊಂಥರದ್ದು ಕೇಪುಳ ಹೂವೇ ಆಯಿತಾ. ಇಷ್ಟು ನಾನು ನೆಟ್ಟಿರುವಂಥದ್ದು. ಈ ಹಕ್ಕಿಯಲ್ಲ, ಇದು ಒಂದು ಹುಳ. ಈ ಹುಳ ಈ ಥರ ಬೊಬ್ಬೆ ಹಾಕುವಾಗ ನನ್ನ ಅಪ್ಪ ಹೇಳೋದು, ಎಂತ, ಟೈಲರ್ ಬಂದಿದ್ದಾನೆ, ನಿಮ್ಮ ಬಟ್ಟೆ ಏನಾದರೂ ಇದ್ರೆ ಕೊಟ್ಟು ಬಿಡಿ ಹೊಳಿಲಿಕ್ಕೆ ಅಂತೇಳಿ ತಿಳಿಸಿದ್ಯಾ. ಮತ್ತು ಈ ಹುಳ ಬೊಬ್ಬೆ ಹಾಕಿದರೆ ಮಳೆ ಬರುತ್ತಂತೆ. ಮಳೆ ಬರುವ ಮೊದಲು ಇದು ಹುಳ ಬೊಬ್ಬೆ ಹಾಕುತ್ತಂತೆ. ಅದಕ್ಕೋಸ್ಕರ ಹಾಗಂತ ಹೇಳ್ತಾರೆ. ಮತ್ತು ಗೊತ್ತಿಲ್ಲ ನನಗೆ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತೇಳಿ. ಇಲ್ಲಿ ಬಸಳೆ ನೆಟ್ಟಿದ್ದಾರೆ ನೋಡಿ. ಅದಕ್ಕೆ ಮೊದಲು ಇಲ್ಲೊಂದು ಎಂತ ಅಂಬಟೆ ಮರ ಇತ್ತು ಆಯಿತಾ. ಎಷ್ಟು ಅಂಬಟೆ ಆಗ್ತಿತ್ತು ಗೊತ್ತಾ. ಅದೆಲ್ಲ ಕಡ್ದಿದ್ದಾರೆ, ಇದಿಲ್ಲ. ಇಲ್ಲಿ ಬಾಳೆಗೊನೆ ನೆಟ್ಟಿದ್ದಾರೆ. ಅಲ್ಲೊಂದು ಆಗ್ತಾ ಇದೆ, ಮತ್ತು ಆಚೆ ಒಂದಿದೆ ಆಯಿತಾ. ಒಂದಿಲ್ಲಿ ಮುರಿದೋಗಿದೆ. ನನಗಿಲ್ಲಿ ಹೇಳ್ಕೊಳ್ಳಿಕ್ಕೆ ತುಂಬಾ ವಿಷಯಗಳಿವೆ. ಟೈಮ್ ಸಿಕ್ಕಿದರೆ ಖಂಡಿತ ಹೇಳ್ತೇನೆ ಆಯಿತಾ. ಹೀಗೆ ವಿಡಿಯೋ ನೋಡ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಕಮೆಂಟ್ ಮಾಡಿ ಆಯಿತಾ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.